ನಮಸ್ಕಾರ ಫ್ರೆಂಡ್ಸ್, ಮ್ಯೂಚುವಲ್ ಫಂಡ್ಸ್ ಸಹಿಯೇ. ಅದಕ್ಕೋಸ್ಕರ ತಾನೇ ನೀವು ಮತ್ತು ನಾನು ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ ನಮ್ಮ ಹಣವನ್ನು ಗ್ರೋ ಮಾಡಲು ನಾವು ಪ್ರಯತ್ನವನ್ನು ಪಡ್ತಿರ್ತೀವಿ. ಸೊ ನಾನು ಇನ್ ದ ಲಾಸ್ಟ್ 1 year ಇನ್ ದ ಮ್ಯೂಚುವಲ್ ಫಂಡ್ಸ್ ಐ ಹ್ಯಾವ್ ಜನರೇಟೆಡ್ ರಿಟರ್ನ್ಸ್ ಆಫ್ 72%. ಸೊ ನಾನು ಯಾವ ಮೆಥಡ್ಸ್ ಗಳಿಂದ ನನಗೆ ಇಷ್ಟೊಂದು ರಿಟರ್ನ್ಸ್ ಬರಲು ನನಗೆ ಕಾರಣವಾಯಿತು ಮತ್ತು ನಾನು ಯಾವ ಸ್ಟ್ರಾಟಜಿಗಳನ್ನ ಯೂಸ್ ಮಾಡಿದೆ ಅವೆಲ್ಲವೂ ನಿಮ್ಮ ಜೊತೆ ನಾನು ಶೇರ್ ಮಾಡಿ. ಸೊ ನೀವೇನಾದ್ರೂ ಒಬ್ಬ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ ಆಗಿದ್ರೆ ಸೊ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಮೈ ಸೆಲ್ಫ್ ಸೌಮೇಶ್, ವೆಲ್ಕಮ್ ಟು ಇನ್ವೆಸ್ಟ್ಮೆಂಟ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇನ್ ದ ಲಾಸ್ಟ್ ಕಪಲ್ ಆಫ್ ಮಂತ್ಸ್ ತುಂಬಾ ಒಳ್ಳೆಯ ರಿಟರ್ನ್ಸ್ ಗಳನ್ನ ತನ್ನ ಇನ್ವೆಸ್ಟರ್ಸ್ ಗೆ ತಂದ್ಕೊಡ್ತು. ಸೊ ಇದೇ ರೀತಿ ನನ್ನ ಮೆಜಾರಿಟಿ ಇನ್ವೆಸ್ಟ್ಮೆಂಟ್ ಏನಿದೆ ಇನ್ ದ ಮ್ಯೂಚುವಲ್ ಫಂಡ್ಸ್ ಇಟ್ ಈಸ್ ಇನ್ ದ ಮಿಡ್ ಕ್ಯಾಪ್ ಅಂಡ್ ಐ ಹ್ಯಾವ್ ಇನ್ವೆಸ್ಟೆಡ್ ಇನ್ ದ ಫ್ಲೆಕ್ಸಿ ಕ್ಯಾಪ್. ಸೊ ಫ್ಲೆಕ್ಸಿ ಕ್ಯಾಪ್ ಏನಂತಂದ್ರೆ ಅವ್ರಿಗೆ ಯಾವುದೇ ರೀತಿಯ ಕ್ಯಾಪಿಟಲೈಸೇಷನ್ ಇರುವುದಿಲ್ಲ, ಲೈಕ್ ಯಾವುದೇ ರೀತಿಯ ಕ್ಯಾಪ್ ಇರುವುದಿಲ್ಲ. ಅವ್ರು ಯಾವ್ದು ಬೇಸ್ಡ್ ಆನ್ ದ ಮಾರ್ಕೆಟ್ ಕಂಡೀಷನ್ಸ್ ದ ಫಂಡ್ ಮ್ಯಾನೇಜರ್ ಕ್ಯಾನ್ ಇನ್ವೆಸ್ಟ್ ದ ಮನಿ ಇನ್ ಎನಿ ಆಫ್ ದ ಮ್ಯೂಚುವಲ್ ಫಂಡ್ ಕ್ಯಾಟಗರಿ. ಸೊ ಅದಕ್ಕೋಸ್ಕರ ನನ್ನ ಪೋರ್ಟ್ಫೋಲಿಯೋ ಸ್ವಲ್ಪ ರಿಸ್ಕ್ ಜಾಸ್ತಿ ಇರೋದ್ರಿಂದ ರಿವಾರ್ಡ್ ಕೂಡ ನನಗೆ ಅದೇ ರೀತಿ ಸಿಕ್ತು. ಸೊ ಬಟ್ ಕಂಪೇರ್ಡ್ ವಿತ್ ದ ಮ್ಯೂಚುವಲ್ ಫಂಡ್ಸ್ ಐ ಹ್ಯಾವ್ ಜನರೇಟೆಡ್ ಮೋರ್ ರಿಟರ್ನ್ಸ್. ಸೊ ನಾನು ಹೇಗೆ ಈ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿದೆ? ಸೊ ನಾನು ನಿಮಗೆ ನನ್ನ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಫ್ರಮ್ ದ ಲಾಸ್ಟ್ 1 year ಅಂದ್ರೆ 2023 ಆಫ್ ಮಾರ್ಚ್ ಟು 2024 ಆಫ್ ಮಾರ್ಚ್, ಸೊ ಯಾವ ರೀತಿ ನನ್ನ ಪೋರ್ಟ್ಫೋಲಿಯೋ ಇನ್ಕ್ರೀಸ್ ಆಯ್ತು, ಸೊ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ನಾನು ಶೇರ್ ಮಾಡ್ತಾ ಇದ್ದೇನೆ. ಸೊ CDSL ಇಂದ ನನಗೆ ಒಂದು ಸಮ್ಮರಿ ಶೀಟ್, ಲೈಕ್ ಯಾರ್ಯಾರು ನೀವು ಇನ್ವೆಸ್ಟರ್ಸ್ ಇದ್ದಾರೆ ಪ್ರತಿಯೊಬ್ಬರಿಗೂ ಈ ಡೀಟೇಲ್ಸ್ ಡೆಪಾಸಿಟರ್ ಇಂದ ಬರ್ತಾ ಇರುತ್ತೆ. ಸೊ ನನಗೆ ಈ 1 year ಪ್ರೊಜೆಕ್ಷನ್, ಲೈಕ್ 1 year ಸ್ಟೇಟ್ಮೆಂಟ್, ಲೈಕ್ ಚೇಂಜಸ್ ಏನಾಯ್ತು, ಸೊ ಪ್ರತಿಯೊಂದು ಲೈಕ್ ಇಟ್ಸ್ ಆಲ್ಸೋ ಇನ್ಕ್ಲೂಡ್ಸ್ ಯುವರ್ ಇನ್ವೆಸ್ಟ್ಮೆಂಟ್ ಇನ್ ಸ್ಟಾಕ್ ಮಾರ್ಕೆಟ್ ಆಲ್ಸೋ. ಸೊ ಇಲ್ಲಿ ನೀವು ನೋಡಬಹುದು ಫ್ರಮ್ ದ ಮಾರ್ಚ್ 2023 ಟು ಫೆಬ್ 2024, ಲೈಕ್ ಆಲ್ಮೋಸ್ಟ್ 1 year. ಸೊ ನನ್ನ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಯಾವ ರೀತಿ ಚೇಂಜ್ ಆಯ್ತು ಅದನ್ನ ನಾವು ಇಲ್ಲಿ ನೋಡಬಹುದು. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಫ್ರಮ್ ಏಪ್ರಿಲ್ 2023 ಟು ಫೆಬ್ 24 ಇಲ್ಲಿ ನಮಗೆ ಚೇಂಜಸ್ ನೋಡ್ತಿರ್ಬೋದು. ಸೊ ಯಾವ ರೀತಿ ಚೇಂಜಸ್ ದೀಸ್ ಆರ್ ನಥಿಂಗ್ ಬಟ್ ನಮ್ಮ ಪೋರ್ಟ್ಫೋಲಿಯೋ ಯಾವ ರೀತಿ ಇನ್ಕ್ರೀಸ್ ಆಗ್ತು. ಸೊ ಫಾರ್ ಎಕ್ಸಾಂಪಲ್ ಇನ್ ಏಪ್ರಿಲ್ ನನ್ನ ಪೋರ್ಟ್ಫೋಲಿಯೋ 10% ಚೇಂಜ್ ಆಯ್ತು, ಅಂದ್ರೆ 10% ನನಗೆ ರಿಟರ್ನ್ ಸಿಕ್ತು. ಸೊ ಅದೇ ರೀತಿ ಇನ್ ಮೇ ಇಟ್ ಗೋನ್ ಟು 8%, ಜೂನ್ 7, ಜುಲೈ 7. ಸೊ ಆಗಸ್ಟ್ ನಲ್ಲಿ ನನಗೆ ಯಾವುದೇ ರೀತಿಯ ರಿಟರ್ನ್ ಸಿಕ್ಕಿಲ್ಲ, ಸೊ ಜಸ್ಟ್ ಬಿಲೋ 1%. ಅಂಡ್ ಇನ್ ಸೆಪ್ಟೆಂಬರ್ ಐ ಗಾಟ್ ಆಲ್ಮೋಸ್ಟ್ 6%. ಇನ್ ಅಕ್ಟೋಬರ್ ಐ ಗಾಟ್ 12%, ಇದೇ ಇಲ್ಲಿ ಹೈಯೆಸ್ಟ್ ಇರೋದು. ಸೊ ನವೆಂಬರ್ ನಲ್ಲಿ ಕೂಡ ರಿಟರ್ನ್ ಇಲ್ಲ. ಸೊ ಆಮೇಲೆ ಡಿಸೆಂಬರ್, ಜಾನ್, ಫೆಬ್ ಅಲ್ಲಿ ಮಾರ್ಕೆಟ್ ಒಳ್ಳೆಯ ರ್ಯಾಲಿಯನ್ನ ನಾವು ನೋಡಿದ್ವಿ. ಸೊ ಅದಕ್ಕೋಸ್ಕರ ನನಗೆ ಅವರೇಜ್ ಆಗಿ ಆಲ್ಮೋಸ್ಟ್ ಕ್ಲೋಸ್ ಟು 6% ರಿಟರ್ನ್ಸ್ ನಾನು ಇನ್ ದ ಡಿಸೆಂಬರ್, ಜಾನ್, ಫೆಬ್ ಅಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿದೆ. ಸೊ ಇಲ್ಲಿ ನೀವು ನೋಡಿದ್ರೆ 12% ರಿಟರ್ನ್ ಏನಿದೆಲ್ಲ ಇದೇ ನಂಗೆ ಹೈಯೆಸ್ಟ್ ರಿಟರ್ನ್. ಸೊ ದ ಮೇನ್ ರೀಸನ್ ಏನಪ್ಪಾ ಅಂತಂದ್ರೆ, ಸೊ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಮಾರ್ಕೆಟ್ ಅನ್ನ ಟ್ರ್ಯಾಕ್ ಮಾಡ್ತೇನೆ. ಸೊ ಫ್ರೆಂಡ್ಸ್, ನಾನು ಇನ್ನೊಂದು ಮಾತನ್ನ ಇಲ್ಲಿ ನಿಮ್ಗೆ ಕ್ಲಿಯರ್ ಮಾಡ್ತೇನೆ. ಯಾರು ಮಾರ್ಕೆಟ್ ಅನ್ನ ಟ್ರ್ಯಾಕ್ ಮಾಡಿ ನಮ್ಮ ಅಮೌಂಟ್ ಅನ್ನ ಅಷ್ಟೊಂದು ಇನ್ಕ್ರೀಸ್ ಮಾಡಕ್ ಆಗಲ್ಲ, ಬಟ್ ನಂದು ಇದೊಂದು ಪ್ರಯತ್ನ. ಸೊ ನಾನೇನ್ ಮಾಡ್ತೀನಿ, ನಮ್ಗೆ ಗೊತ್ತಾಗ್ತಾ ಇದೆ. ಸೊ ನಾವು ಡೈಲಿ ಮಾರ್ಕೆಟ್ ಅನ್ನ ಜಸ್ಟ್ ಸಿಂಪಲ್ ಆಗಿ ನಾವು ನೋಡಿದಾಗ, ಸೊ ಇವತ್ತು ಈ ರೀತಿ ಓಕೆ ಅಪ್ಪ, ಇವತ್ತು ಇಷ್ಟು ಪರ್ಸೆಂಟ್ ಇಲ್ಲಿ ಇನ್ಕ್ರೀಸ್ ಆಯ್ತು, ಇಷ್ಟು ಪರ್ಸೆಂಟ್ ಇದಾಯ್ತು. ಸೊ ಅದನ್ನ ನಾವು ನೋಡ್ಬೋದು ತಾನೆ. ಸೊ ಅದಕ್ಕೋಸ್ಕರ ನಾನು ಯಾವ ರೀತಿ ಟ್ರ್ಯಾಕ್ ಮಾಡ್ತೀನಿ ಅಂದ್ರೆ, ಇವಾಗ ನಾನು ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೇನೆ ಆ ಫಂಡ್ ಹೌಸಸ್ಗಳು ಮೋಸ್ಟ್ಲಿ ಕೆಲವೊಂದು ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತಾರೆ. ಸೊ ಆ ಸ್ಟಾಕ್ಸ್ ಗಳನ್ನ ಟ್ರ್ಯಾಕ್ ಮಾಡೋದು. ಸೊ ಅದನ್ನ ನಾನು ಒಂದು ಸ್ಮಾಲ್ ಕೇಸ್ ತರ ನಾನು ನನ್ನ ಇದರಲ್ಲಿ ಮಾಡಿಟ್ಟಿದ್ದೇನೆ. ಸೊ ನನ್ಗೆ ಗೊತ್ತಾಗುತ್ತೆ, ಸೊ ಡೈಲಿ ಇದರಲ್ಲಿ ಎಷ್ಟು ಚೇಂಜಸ್ ಆಯ್ತು. ಸೊ ಆ ರೀತಿ ಚೇಂಜಸ್ ಏನಾದರೂ ನನಗೆ ಗೊತ್ತಾಗದಾಗ, ಸೊ ಫಾರ್ ಎಕ್ಸಾಂಪಲ್ ಇವತ್ತು ಮಾರ್ಕೆಟ್ ಅಲ್ಲಿ ನಾನು ಫಾರ್ ಎಕ್ಸಾಂಪಲ್ ನಾನು ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ. ಸೊ ಇಟ್ ಇನ್ವೆಸ್ಟ್ ಇನ್ ಆಲ್ಮೋಸ್ಟ್ 40 ಸ್ಟಾಕ್ಸ್. ಸೊ ನಾನು ಆ 40 ಸ್ಟಾಕ್ಸ್ ಅಲ್ಲಿ ಕೆಲವೊಂದು ಲೈಕ್ 20-25 ಸ್ಟಾಕ್ಸ್ ಅನ್ನ ಸಿಂಪ್ಲಿ ನಾನು ಚೆಕ್ ಮಾಡ್ತೀನಿ. ಸೊ ಅದು ಅವತ್ತೇನಾದ್ರೆ ಅವು ಪ್ಲಸ್ ನಲ್ಲಿ ಅಥವಾ ಮೈನಸ್ ನಲ್ಲಿ ಇದ್ದು ಅಂದ್ರೆ, ಲೈಕ್ ಅದ್ರ ಬೆಲೆ ಡಿಕ್ರೀಸ್ ಆಗ್ತಾ ಇತ್ತು ಅಂದ್ರೆ, ಸೊ ನನ್ಗೊಂದು ಅಂದಾಜ್ ನನ್ಗೆ ಅನ್ಸುತ್ತೆ. ಸೊ ಇವತ್ತು ಇದರದ ಮ್ಯೂಚುವಲ್ ಫಂಡ್ ಎನಿಮಿ ಆಫ್ ಪರಾಗ್ ಪಾರಿಕ್ ಸ್ವಲ್ಪ ಒಂದು ಎರಡು ನಂಬರ್, ಲೈಕ್ ಇಟ್ಸ್ 70, ಸೊ ಕಮ್ಮಿ ಆಗ್ಬೋದು. ಸೊ ಅದಕ್ಕೋಸ್ಕರ ನಾನು ನನ್ನ ಹತ್ರ ಸ್ವಲ್ಪ ಲಂಸಮ್ ಎಷ್ಟಿರುತ್ತಲ್ಲ, ಲೈಕ್ ಈವನ್ ಯು ಕ್ಯಾನ್ ಸ್ಟಾರ್ಟ್ ವಿತ್ 500, ನಿಮ್ಮ ಹತ್ರ ಎಷ್ಟಾಗತ್ತಲ್ಲ ಅಷ್ಟು. ಸೊ ನಾನು ಮಾರ್ಕೆಟ್ ಬಿದ್ದಾಗ 1000, 2000, 5000, ಸೊ ಈ ರೀತಿ ನಾನು ಎಕ್ಸ್ಟ್ರಾ ಲಂಸಮ್ ಗಳನ್ನ ಮಾರ್ಕೆಟ್ ಕೆಳಗಡೆ ಬಂದಾಗ ಅವಾಗ ನಾನು ಬೈ ಮಾಡ್ತೇನೆ. ಸೊ ಈ ರೀತಿ ಮಾಡೋದ್ರಿಂದ ನಾನು ಮಂತ್ಲಿ SIP ಕೂಡ ಇರುತ್ತೆ, ಮತ್ತು ಮಾರ್ಕೆಟ್ ಏನ್ ಡೌನ್ ಸೈಡ್ ಬರ್ತಾರ ಅವಾಗ ಕೂಡ ನಾನು ಬೈ ಮಾಡೋದ್ರಿಂದ ಸ್ವಲ್ಪ ಎವರೇಜ್ ಔಟ್ ನಂದು ಜಾಸ್ತಿ ಆಗುತ್ತೆ. ಸೊ ಅದೇ ರೀತಿ ಮಾರ್ಕೆಟ್
ಜಾಸ್ತಿ ಆದಾಗ ಸೊ ನನಗೆ ಒಳ್ಳೆ ರಿಟರ್ನ್ಸ್ ಗಳನ್ನ ನಾನು ಎಕ್ಸ್ಪೆಕ್ಟ್ ಮಾಡೋದು. ಸೊ ಆಲ್ವೇಸ್ ಫಂಡ ಏನಂತಂದ್ರೆ ವಿ ಶುಡ್ ಬಿ ಗ್ರೀಡಿ ವೆನ್ ಅದರ್ಸ್ ಆರ್ ವೆರಿ ಫಿಯರ್ಫುಲ್ ಅಂತ ವಾರೆನ್ ಬಫೆಟ್ ಅವರು ಹೇಳ್ತಾರೆ. ಸೊ ಅವ್ರ ಪ್ರಕಾರ ಏನಂತಂದ್ರೆ ತುಂಬಾ ಜನ ಯಾವಾಗ ಜಾಸ್ತಿ ಸೆಲ್ ಅನ್ನ ಮಾಡ್ತಿರ್ತಾರಲ್ಲ, ಸೊ ಅವಾಗ ನಾವು ಬೈ ಅನ್ನ ಮಾಡಬೇಕು. ಸೊ ಈ ರೀತಿ ಮಾಡೋದ್ರಿಂದ ನಾವು ಹೆಚ್ಚು ಲಾಭವನ್ನ ಗಳಿಸ್ತೇವೆ. ಸೊ ಇದರಿಂದ ನಮ್ಗೆ ಲಾಂಗ್ ಟರ್ಮ್ ಅಲ್ಲಿ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ಸೊ ಇಟ್ ಇಸ್ ಅ ಸಿಂಪಲ್ ಶಾಪಿಂಗ್ ಮೈಂಡ್ ಸೆಟ್. ಸೊ ನಾವೇ ಯಾವ ರೀತಿ ಎಲ್ಲಾದ್ರೂ ಶಾಪಿಂಗ್ ಹೋದಾಗ ಕಡಿಮೆ ಪ್ರೈಸ್ ಅಲ್ಲಿ ಬಾರ್ಗೇನ್ ಮಾಡಿ ನಾವು ತಗೊಳಕ್ಕೆ ಪ್ರಯತ್ನ ಮಾಡ್ತೀವಲ್ಲ, ಸೊ ಇಲ್ಲಿ ಇದು ಒಂದು ರೀತಿ ನನ್ನ ಪ್ರಯತ್ನ. ಸೊ ಇದನ್ನ ನಾನು ಫಾಲೋ ಮಾಡೋದ್ರಿಂದ ನನಗೆ ಮ್ಯೂಚುವಲ್ ಫಂಡ್ ಗಳಿಂದ ಒಳ್ಳೆ ರಿಟರ್ನ್ ಸಿಕ್ಕಿದೆ. ಸೊ ಇದನ್ನ ನೀವು ಇಲ್ಲಿ ಲೈಕ್ ಸಮ್ ಮಾಡಿದ್ರೆ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ 72%, 10.81, 0.30, 14.42 plus 6 plus 12 plus 7 plus 12. See, almost it is like 72%. ನಾನು ಇಲ್ಲ ಡೆಸಿಮಲ್ಸ್ ಅನ್ನ ಬಿಟ್ಟೆ. ಸೊ ಎಕ್ಸಾಕ್ಟ್ಲಿ ನಾನು 71.73 ಇದು ಟೋಟಲ್ ಸಮ್. ಅಷ್ಟು ರಿಟರ್ನ್ಸ್ ನನಗೆ ಸಿಕ್ಕಿದೆ ಫ್ರೆಂಡ್ಸ್. ಇಟ್ ಇಸ್ ನಾಟ್ ಎ ಜೋಕ್ ಟು ಗೆಟ್ 70% ಆನ್ಯುವಲ್ ರಿಟರ್ನ್ಸ್ ಇನ್ ಜಸ್ಟ್ ಎ ಮ್ಯೂಚುವಲ್ ಫಂಡ್. ಯಾಕಂದ್ರೆ ತುಂಬಾ ಜನ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವರಿಗೆ ಕೂಡ ಅಷ್ಟು ರಿಟರ್ನ್ಸ್ ಬರಲ್ಲ. ಸೊ ನಾನು ಕೇವಲ ಜಸ್ಟ್ ಮ್ಯೂಚುವಲ್ ಫಂಡ್ಸ್ ಗಳಿಂದ ನಾನು ಡೈಲಿ ಅದನ್ನ ಫಾಲೋ ಅಪ್ ಮಾಡೋದ್ರಿಂದ ನನಗೆ ಇಷ್ಟು ರಿಟರ್ನ್ ಸಿಗ್ತಾ ಇದೆ ಅಂದ್ರೆ ನಮ್ಗೆ ಒಳ್ಳೆಯ ತಾನೆ. ಸೊ ನೀವು ಕೂಡ ಒಬ್ಬ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಆಗಿದ್ರೆ ನೀವು ಜಸ್ಟ್ ಪೋರ್ಟ್ಫೋಲಿಯೋನ ಇರುವೆ ವೀಕ್ ನಲ್ಲಿ 5 ಟ್ರೇಡಿಂಗ್ ಸೆಷನ್ ಇರುತ್ತೆ. ಸೊ ಅದರಲ್ಲಿ 2-3 ದಿನ ನೀವು ಮಾರ್ಕೆಟ್ ಅನ್ನ ಅಬ್ಸರ್ವ್ ಮಾಡಿ. ಅಷ್ಟು ಟೈಮ್ ಅಬ್ಸರ್ವ್ ಜಸ್ಟ್ 10-15 ಮಿನಿಟ್ಸ್ ಟೈಮ್ ಅನ್ನು ನೀವು ಸ್ಪೆಂಡ್ ಮಾಡಿ. ಸೊ ನಿಮ್ಗೆ ಅನ್ಸಿದ್ರೆ ಓಕೆ ಇವತ್ತ ನಾನ್ ಯಾವ ಮ್ಯೂಚುವಲ್ ಫಂಡ್ ಗಳು ಇನ್ವೆಸ್ಟ್ ಮಾಡಿದ್ರೆ ಅದರ ಮೆಜಾರಿಟಿ ಸ್ಟಾಕ್ಸ್ ಮೈನಸ್ ನಲ್ಲಿದೆ. ಸೊ ನಾನು ಸ್ವಲ್ಪ ಲಂಸಮ್ ಅನ್ನ ಆಡ್ ಮಾಡಿದಾಗ ನನ್ನ NAV ನಾನು ಎವರೇಜ್ ಔಟ್ ಆಗಿ ನಾನು ಬೈ ಮಾಡಬಹುದು. ಸೊ ಇದೇ ಒಂದು ಸ್ಟ್ರಾಟಜಿಯಿಂದ ನನಗೆ ಆಲ್ಮೋಸ್ಟ್ ನನ್ನ ಪೋರ್ಟ್ಫೋಲಿಯೋ ಇನ್ 1 year ಇಟ್ ಹ್ಯಾಸ್ ಬೀನ್ ಡಬಲ್. ಇಲ್ಲಿ ನೋಡ್ಬೋದು ನೀವು 3,35,000 ಇದ್ದು ಇಟ್ಸ್ ನಾವ್ 6,68,000 ಇನ್ ದ ಫೆಬ್. ಸೊ ಇದೇ ಒಂದು ಸ್ಟ್ರಾಟಜಿಗೆ ನಾನು ಮ್ಯೂಚುವಲ್ ಫಂಡ್ ಗಳಿಂದ ಒಳ್ಳೆ ರಿಟರ್ನ್ಸ್ ಅನ್ನ ನಾನು ಪಡ್ಕೊಂತಿದ್ದೇನೆ. ಫ್ರೆಂಡ್ಸ್, ಇಲ್ಲಿವರೆಗೂ ಈ ವಿಡಿಯೋನ ನೀವು ನೋಡಿದ್ರೆ ನಿಮ್ಗೆ ಏನಾದ್ರೂ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸೊ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಸೊ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ನಾನು ಇನ್ನೊಂದು ಈ ವಿಷಯದಲ್ಲಿ ಇನ್ನೊಂದು ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಸೊ ಲಾಸ್ಟ್ ಇಯರ್ ಪಾಸಿಟಿವ್ ರಿಟರ್ನ್ಸ್ ನನಗೆ ಸಿಕ್ಕಿದೆ. ಬಟ್ ನಾನು ಕೆಲವೊಂದು ಟೈಮ್ ಗಳಲ್ಲಿ ಆಲ್ಮೋಸ್ಟ್ ಲೈಕ್ 1 year ನಮ್ಮ ಪೋರ್ಟ್ಫೋಲಿಯೋ ಇನ್ಕ್ರೀಸ್ ಆಗಲ್ಲ. ಸೊ ಆ ಸಿಚುವೇಶನ್ ಕೂಡ ನಾನು ನೋಡಿದ್ದೇನೆ. ಸೊ ಅವಾಗ ನಾವು ಕನ್ಸಿಸ್ಟೆನ್ಸಿ ನಾವು ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಓವರ್ ದ ಲಾಂಗ್ ಟರ್ಮ್ ಪೀರಿಯಡ್ ನಮಗೆ ಒಳ್ಳೆಯ ರಿಟರ್ನ್ಸ್ 100% ಸಿಗುತ್ತೆ. ಸೊ ನೀವು ಒಬ್ಬ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ ಆಗಿದ್ರೆ ನೀವು ಸ್ಟ್ರಿಕ್ಟ್ಲಿ ನಿಮ್ಮ SIP ಗಳನ್ನ ಸ್ಟಾಪ್ ಮಾಡಬೇಡಿ. ಸೊ ಏನಾದ್ರೂ ಮಾರ್ಕೆಟ್ ಕಳೆಗಳೇ ಬಂದಾಗ ನೀವು ನಿಮ್ಮ SIP ಗಳನ್ನ ಇನ್ಕ್ರೀಸ್ ಮಾಡಿ ಆದಷ್ಟು ಜಾಸ್ತಿಯನ್ನ ಬೈ ಮಾಡಿ. ಸೊ ಒಂದು ಸಿಂಪಲ್ ಫಂಡ ಐ ಸ್ಟ್ರಿಕ್ಟ್ಲಿ ಫಾಲೋ ಆಸ್ ಸೇಡ್ ಬೈ ವಾರನ್ ಬಫೆಟ್ ಇಸ್ ವಿ ಶುಡ್ ಬಿ ಗ್ರೀಡಿ ವೆನ್ ಅದರ್ಸ್ ಆರ್ ಫಿಯರ್ಫುಲ್ ಅಂಡ್ ವಿ ಶುಡ್ ಬಿ ಫಿಯರ್ಫುಲ್ ವೆನ್ ಅದರ್ಸ್ ಆರ್ ಗ್ರೀಡಿ. ಸಿಂಪಲ್ ಅರ್ಥ ಏನಂತಂದ್ರೆ ತುಂಬಾ ಜನ ಯಾವಾಗ ಸೆಲ್ ಮಾಡ್ತಿರ್ತಾರಲ್ಲ ಅವಾಗ ನಾವು ಬೈ ಮಾಡ್ಬೇಕು. ಸೊ ಮಾರ್ಕೆಟ್ ಅಯ್ಯೋ ಡೌನ್ ಹೋಗ್ತಾ ಇದೆ, ನನ್ನ ಪೋರ್ಟ್ಫೋಲಿಯೋ ನೆಗೆಟಿವ್ ಆಗ್ತಾ ಇದೆ ಅಂತ ಹೇಳಿ ನೀವು ಕೂಡ ಆ ಟೈಮಲ್ಲಿ ನಿಮ್ಮ ಪೋರ್ಟ್ಫೋಲಿಯೋನ ಸೆಲ್ ಮಾಡಬೇಡಿ. ಸೊ ಯಾವಾಗ ತುಂಬಾ ಜನ ಬಯರ್ಸ್ ಇರ್ತಾರಲ್ಲ, ಲೈಕ್ ಮಾರ್ಕೆಟ್ ಇಂಡೆಕ್ಸ್ ಯಾವಾಗ ಗ್ರೀಡಿ ಅಂತ ನಿಮಗೆ ಅನ್ಸುತ್ತೆ ನೋಡಿ, ಅವಾಗ ನೀವು ನಿಮ್ಮ ಪೋರ್ಟ್ಫೋಲಿಯೋ ಅಥವಾ ನಿಮ್ಮ ಸ್ಟಾಕ್ಸ್, ನಿಮ್ಮ ಮ್ಯೂಚುವಲ್ ಫಂಡ್ಸ್ ಯೂನಿಟ್ಸ್ ಯಾವುದೇ ನಿಮ್ಮ ಅಸೆಟ್ಸ್ ಗಳನ್ನ ನೀವು ಸೆಲ್ ಮಾಡಿ ಜಾಸ್ತಿ ಲಾಭವನ್ನ ನಾವು ಪಡ್ಕೋಬಹುದು. ಸ್ಟಾಕ್ ಮಾರ್ಕೆಟ್ ಇಸ್ ನಥಿಂಗ್ ಬಟ್ ಜಸ್ಟ್ ಎ ಸಿಂಪಲ್ ಆಗಿ ನಾವು ಯೋಚನೆ ಮಾಡೋದು, ಕಾಂಪ್ಲೆಕ್ಸ್ ನಾವಿಲ್ಲಿ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಇದೇ ಒಂದು ರೀಸನ್ ಗೋಸ್ಕರ ನಾನು ನನ್ನ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನ ಇಯರ್ಲಿ ನಾನು ಆಲ್ಮೋಸ್ಟ್ 100% ಇನ್ಕ್ರೀಸ್ ಅನ್ನ ನಾನು ಮಾಡ್ತಾ ಇದ್ದೀನಿ. ಸೊ ಇನ್ ದ ಕಮಿಂಗ್ ಇಯರ್ ಐ ವಿಲ್ ಬಿ ಹ್ಯಾವಿಂಗ್ ಗುಡ್ ರಿಟರ್ನ್ಸ್ ಫ್ರಮ್ ದ ಮ್ಯೂಚುವಲ್ ಫಂಡ್. ಸೊ ನೀವು ಕೂಡ ಒಬ್ಬ ಮ್ಯೂಚುವಲ್ ಫಂಡ್ ಗಳಲ್ಲಿ ಓವರ್ ದ ಲಾಂಗ್ ಟರ್ಮ್, ಯಾವಾಗಲೂ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇಂದ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ಸೊ ಖಂಡಿತ ನಿಮಗೆ ಒಳ್ಳೆಯ ರಿಟರ್ನ್ ಸಿಗುತ್ತೆ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್.